ಓಂ ಶಂ ಶನೇಶ್ವರಾಯೇ ನಮಃ. ಕತ್ತಲಾದ ರಾತ್ರಿ, ನಿಶ್ಶಬ್ದವಾದ ಆಕಾಶ, ನಕ್ಷತ್ರಗಳ ನಡುವೆ ನಿಧಾನವಾಗಿ ಸಂಚರಿಸುವ ಒಂದು ಗ್ರಹ, ಅದು ಶನಿ. ನಮಸ್ಕಾರ ಭಕ್ತರೆ, ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಇದ್ದರೂ ಏನೋ ಕೊರತೆ ಅನ್ನಿಸುತ್ತದೆ. ಕೆಲಸ ಮಾಡುತ್ತೇವೆ, ಆದರೆ ಫಲ ಸಿಗುವುದಿಲ್ಲ. ನಂಬಿದವರು ದೂರವಾಗ್ತಾರೆ, ಸಂತೋಷವೇ ಕಡಿಮೆ ಆಗುತ್ತದೆ. ಆಗ ನಾವು ಕೇಳೋ ಪ್ರಶ್ನೆ, ನನ್ನ ಜೀವನದಲ್ಲಿ ಯಾಕೆ ಎಷ್ಟು ಕಷ್ಟ ಅಂತ. ಬಹಳ ಬಾರಿ ಉತ್ತರ ಒಂದೇ ಆಗಿರುತ್ತದೆ, ಇದು ಶನಿದೇವರ ಪ್ರಭಾವ ಇರಬಹುದು. ಆದರೆ ಶನಿದೇವರು ನಿಜವಾಗಿಯೂ ಕಠಿಣ ದೇವರ ಅಥವಾ ನಮ್ಮ ಜೀವನವನ್ನು ಸರಿಪಡಿಸುವ ಗುರುನ? ಇಂದಿನ ಕಥೆಯಲ್ಲಿ ನಾವು ಶನಿದೇವರ ಜನನದಿಂದ ಅವರ ಮಹಿಮೆಯವರೆಗೂ ಒಂದು ಆಳವಾದ ಸತ್ಯವನ್ನು ತಿಳಿದುಕೊಳ್ಳೋಣ. ಈ ಕತೆ ನಿಮ್ಮ ಮನಸ್ಸನ್ನು ಮುಟ್ಟುತ್ತದೆ, ನಿಮ್ಮ ಯೋಚನೆ ಬದಲಾಯಿಸುತ್ತದೆ. ಒಂದು ಕಾಲದಲ್ಲಿ ಸೂರ್ಯದೇವರು ತನ್ನ ಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುತ್ತಿದ್ದರು. ಅವರ ಪತ್ನಿ ಸಂಜ್ಞಾದೇವಿ. ಆದರೆ ಸೂರ್ಯನ ತೀವ್ರ ತಾಪವನ್ನು ಸಹಿಸುವುದು ಸುಲಭವಲ್ಲ. ಒಂದು ದಿನ ಸಂಜ್ಞಾದೇವಿ ತುಂಬಾ ಕೆಂಗೆಟ್ಟು ತನ್ನ ನೆರಳಾದ ಛಾಯಾದೇವಿಯನ್ನು ತನ್ನ ಸ್ಥಾನದಲ್ಲಿ ಇಟ್ಟು ದೂರ ಹೋಗಿದ್ದರು. ಛಾಯಾದೇವಿ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತಿದ್ದಳು. ಅದೇ ಸಮಯದಲ್ಲಿ ಶನಿದೇವರು ಜನಿಸಿದರು. ಆದರೆ ಜನನದಿಂದಲೇ ಅವರ ಜೀವನ ಸುಲಭವಾಗಿರಲಿಲ್ಲ. ಸೂರ್ಯದೇವರು ತಮ್ಮ ಮಗುವನ್ನು ಪ್ರೀತಿಯಿಂದ ನೋಡಿಕೊಳ್ಳಲಿಲ್ಲ. ಅವರ ಮನಸ್ಸಿನಲ್ಲಿ ದೂರವಿತ್ತು. ಒಬ್ಬ ಮಗನಿಗೆ ಬೇಕಾಗಿರುವ ಪ್ರೀತಿ ಸಿಗದಾಗ ಅವನ ಮನಸ್ಸಿನಲ್ಲಿ ನೋವು ಹುಟ್ಟುತ್ತದೆ. ಶನಿದೇವರ ಹೃದಯದಲ್ಲೂ ಅದೇ ನೋವು ತುಂಬಿತು. ಆ ನೋವಿನಿಂದ ಹೊರಬರಲು ಶನಿದೇವರು ಲೋಕವನ್ನು ಬಿಟ್ಟು ತಪಸ್ಸಿಗೆ ಕುಳಿತುಕೊಂಡರು. ಕಾಡಿನ ಮಧ್ಯದಲ್ಲಿ ತೀವ್ರ ಗಾಳಿ, ಮಳೆ, ಬಿಸಿಲು ಎಲ್ಲವನ್ನೂ ಸಹಿಸಿಕೊಂಡು ಅವರ ಕಣ್ಣು ಮುಚ್ಚಿ ಧ್ಯಾನ ಮಾಡತೊಡಗಿದರು. ದಿನಗಳು, ತಿಂಗಳುಗಳು, ವರ್ಷಗಳೇ ಕಳೆದವು. ಕೊನೆಗೆ ಭಗವಾನ್ ಶಿವನು ಅವರ ಮುಂದೆ ಪ್ರತ್ಯಕ್ಷನಾದನು. ಶನಿದೇವರು ಕಣ್ಣೀರು ತುಂಬಿದ ಕಣ್ಣಿನಿಂದ ಹೇಳಿದರು, ಪ್ರಭು, ನನಗೆ ಒಂದು ಶಕ್ತಿ ಬೇಕು, ನ್ಯಾಯ ಮಾಡುವ ಶಕ್ತಿ. ಶಿವನು ಮೃದುವಾಗಿ ನಗುತ್ತಾ ಹೇಳಿದನು, ನೀನು ಕರ್ಮದ ನ್ಯಾಯಾಧೀಶನಾಗು. ಯಾರು ಏನು ಮಾಡುತ್ತಾರೆ ಅದಕ್ಕೆ ತಕ್ಕ ಫಲ ನೀಡು. ಆ ಕ್ಷಣದಿಂದ ಶನಿದೇವರು ಕೇವಲ ದೇವರಲ್ಲ, ನ್ಯಾಯದ ಪ್ರತಿರೂಪ ಆಗಿದರು. ಜನರು ಶನಿದೇವರ ದೃಷ್ಟಿಯನ್ನು ಭಯಪಡುತ್ತಾರೆ. ಶನಿ ನೋಡಿದರೆ ಕಷ್ಟ ಬರುತ್ತದೆ ಎಂದು ಹೇಳುತ್ತಾರೆ. ಒಮ್ಮೆ ಶನಿದೇವರು ತಮ್ಮ ತಂದೆ ಸೂರ್ಯನ ಕಡೆ ನೋಡಿದರು. ಆ ಸಮಯದಲ್ಲಿ ಸೂರ್ಯನ ಜೀವನದಲ್ಲಿ ಅಡಚಣೆಗಳು ಬಂದವು. ಆದ್ದರಿಂದ ಎಲ್ಲರೂ ಹೆದರಿದರು. ಆದರೆ ಶನಿದೇವರು ನಿಧಾನವಾಗಿ ಹೇಳಿದರು, ನಾನು ಕಷ್ಟ ಕೊಡಲ್ಲ, ನಾನು ಸತ್ಯವನ್ನು ತೋರಿಸುತ್ತೇನೆ. ಅವರ ದೃಷ್ಟಿ ತಮ್ಮ ತಪ್ಪುಗಳನ್ನು ಹೊರಗೆ ತರುತ್ತದೆ, ನಮ್ಮ ಜೀವನವನ್ನು ಸರಿಪಡಿಸಲು ಒತ್ತಾಯಿಸುತ್ತದೆ. ಒಬ್ಬ ರಾಜ, ಅವನ ಬಳಿ ಎಲ್ಲವೂ ಇತ್ತು, ಸಂಪತ್ತು, ಅಧಿಕಾರ, ಗೌರವ. ಆದರೆ ಒಂದು ದೊಡ್ಡ ದೋಷ ಇತ್ತು, ಅಹಂಕಾರ. ಅವನು ಯಾರನ್ನ ಬೇಕಾದರೂ ತಿರಸ್ಕರಿಸುತ್ತಿದ್ದನು, ಬಡವರನ್ನು ಹೀನಾಯವಾಗಿ ನೋಡುತ್ತಿದ್ದನು. ಇದನ್ನು ನೋಡಿದ ಶನಿದೇವರು ಈತನಿಗೆ ಪಾಠ ಬೇಕು ಎಂದು ನಿರ್ಧರಿಸಿದನು. ಶನಿದಶೆ ಆರಂಭವಾಯಿತು. ಒಂದು ದಿನ ರಾಜ್ಯ ಕಳೆದು ಹೋಯಿತು. ಮತ್ತೊಂದು ದಿನ ಸ್ನೇಹಿತರು ದೂರವಾದರು. ಕೊನೆಗೆ ಅವನು ಒಬ್ಬನೇ ದಾರಿದ್ರ್ಯದಲ್ಲಿ ಮುಳುಗಿದನು. ಒಮ್ಮೆ ಅವನು ಮಳೆಯಲ್ಲಿ ನಿಂತು ಅತ್ತನು. ನನ್ನ ತಪ್ಪೇನು ಎಂದು ಕೇಳಿದನು. ಆ ಸಮಯದಲ್ಲಿ ಶನಿದೇವರು ಪ್ರತ್ಯಕ್ಷರಾದರು. ನೀನು ಅಹಂಕಾರದಿಂದ ಕುರುಡನಾಗಿದ್ದೆ, ಈ ನೋವು ನಿನ್ನ ಕಣ್ಣನ್ನು ತೆರೆದಿದೆ. ರಾಜನು ಮಣ್ಣಿಗೆ ತಲೆಬಾಗಿ ಎತ್ತನು. ಅವನ ಹೃದಯ ಬದಲಾಗಿದೆ. ಶನಿದೇವರು ನಗುತ್ತಾ ಹೇಳಿದರು, ಈಗ ನೀನು ಸಿದ್ಧ. ಒಮ್ಮೆ ಶನಿದೇವರು ಹನುಮಂತನ ಬಳಿ ಬಂದರು. ಆ ಸಮಯದಲ್ಲಿ ಹನುಮಂತನು ರಾಮನಾಮದಲ್ಲಿ ತಲ್ಲೀನನಾಗಿದ್ದನು. ನಿನ್ನ ಮೇಲೆ ನಾನು ಪ್ರಭಾವ ಬೀರುತ್ತೇನೆ ಎಂದು ಶನಿ ಹೇಳಿದನು. ಹನುಮಂತನು ಕಣ್ಣು ತೆರೆದು ನಗುತ್ತಾ ಹೇಳಿದನು, ರಾಮನ ಕೃಪೆ ಇದ್ದಾಗ ನನಗೆ ಭಯವೇ ಇಲ್ಲ. ಅವನು ತನ್ನ ಪೂಜೆಯಿಂದ ಶನಿದೇವರನ್ನು ಸುತ್ತಿಕೊಂಡನು. ಒತ್ತಡ ಹೆಚ್ಚಾಗುತ್ತಾ ಹೋಯಿತು. ಶನಿದೇವರು ನೋವಿನಿಂದ ಕಿರುಚಿದರು. ಬಿಡು ಹನುಮಂತ, ನಾನು ಒಪ್ಪಿಕೊಳ್ಳುತ್ತೇನೆ. ನಿನ್ನ ಭಕ್ತರನ್ನು ನಾನು ಕಾಡುವುದಿಲ್ಲ. ಆದ್ದರಿಂದ ಹನುಮಂತನ ಭಕ್ತರಿಗೆ ಶನಿದೋಷ ಕಡಿಮೆ ಎಂದು ನಂಬಿಕೆ. ಶನಿದೇವರು ನಮಗೆ ಹೇಳುವುದು ಇಷ್ಟೇ, ಜೀವನದಲ್ಲಿ ಕಷ್ಟ ಬಂದರೆ ಅದು ಶಿಕ್ಷೆಯಲ್ಲ, ಅದು ಮಾರ್ಗದರ್ಶನ. ಅಹಂಕಾರ ಇದ್ದರೆ ಅದು ಕುಸಿತಕ್ಕೆ ಕಾರಣ. ಸಹನೆ ಇದ್ದರೆ ಯಶಸ್ಸು ಖಚಿತ. ಶ್ರಮ ಮಾಡಿದರೆ ಫಲ ತಪ್ಪದೆ ಸಿಗುತ್ತದೆ. ಶನಿದೇವರು ನಮ್ಮನ್ನು ಮುರಿಯಲ್ಲ, ನಮ್ಮನ್ನು ರೂಪಿಸುತ್ತಾರೆ. ಹೀಗಾಗಿ ಭಕ್ತರೆ, ನಮ್ಮ ಜೀವನದಲ್ಲಿ ಕತ್ತಲೆ ಬಂದಾಗ ಅದು ಅಂತ್ಯ ಅಲ್ಲ, ಅದು ಹೊಸ ಬೆಳಕಿನ ಆರಂಭ. ಶನಿದೇವರು ನಮ್ಮನ್ನು ಕಾಡಲು ಬರುವುದಿಲ್ಲ, ನಮ್ಮನ್ನು ಜಾಗೃತಗೊಳಿಸಲು ಬರುತ್ತಾರೆ. ಮುಂದೆ ನೀವು ಕಷ್ಟ ಅನುಭವಿಸಿದಾಗ ಒಂದು ಕ್ಷಣ ಯೋಚಿಸಿ, ಇದು ಶನಿದೇವರ ಪಾಠವಾಗಿರಬಹುದು. ಈ ಕತೆ ನಿಮ್ಮ ಹೃದಯಕ್ಕೆ ತಟ್ಟಿದ್ದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನಷ್ಟು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೊತೆ ಇರಿ. ಓಂ ಶಂ ಶನೇಶ್ವರಾಯೇ ನಮಃ.